ಮೇಡಮ್ ನೀವು ಜೊತೆ ಬಂದಿರಿ ಫಸ್ಟ್ ಕೇಕ್ ಶೋ ಬಗ್ಗೆ ಆಲ್ ದ ಬೆಸ್ಟ್. ನಮ್ಮ ಮೈದ ಕೇಕ್ ಶೋ ಮೈಸೂರಲ್ಲಿ ಕರೆದಿದ್ದ ನಮ್ಮ ಬಾಸ್ ಹೇಳ್ದಂಗೆ, ಸೊ ಹೋಗಿರ್ಲಿಲ್ಲ. ಓಕೆ, ಮತ್ತೆ ಅದ್ಭುತವಾಗಿ ಮಾಡ್ಯಾನೆ. ಮತ್ತೆ ಕರ್ನಾಟಕದ ಒಳ್ಳೊಳ್ಳೆ ಪ್ಲೇಸ್ಗಳು ಮತ್ತೆ ಪ್ರಾಣಿಗಳು ಮತ್ತೆ ಮಕ್ಳಿಗೆ ಇಷ್ಟ ಆಗದಂತ ಅದ್ಭುತವಾದ ಕಲಾಕೃತಿಗಳು ಮಾಡಿದ್ದಾರೆ. ಮತ್ತೆ ಆಲ್ ದ ವೆರಿ ಬೆಸ್ಟ್. ಯಾರು ಮಾಡಿತ್ತು ಅಂತ ಕೇಳಿದೆ ನಾನು. ಅವ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಯಾರು ಹೇಳಿಲ್ಲ ನಂಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ. ಇಲ್ಲಿ ಹೆಸರೇನು ಮತ್ತೆ ಹೆಸರೇನು? ಸೂಪರ್ ಮ್ಯಾನ್, ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು. ಸೂಪರ್, ಗಾಡ್ ಬ್ಲೆಸ್. ವೆರಿ ಗುಡ್ ಜಾಬ್. ಸೂಪರ್, ಆಲ್ವೇಸ್. ಅವ್ರು ಇನ್ನೊಬ್ರು ಇದ್ದಾರೆ ನೋಡಿ, ಅವ್ರ ಟೀಮ್ ಇದ್ದಾರೆ ಅಲ್ಲಿ. ಹಾಯ್ ಹಾಯ್, ವಾಟ್ಸ್ ಯುವರ್ ನೇಮ್? ಐ ಆಮ್ ಜೋನ್. ಹಾಯ್, ಗಾಡ್ ಬ್ಲೆಸ್. ಹಾಯ್, ವಾಟ್ಸ್ ಯುವರ್ ನೇಮ್? ಶ್ರೀಕಾಂತ್. ಹಾಯ್ ಹಾಯ್ ವಿನಯ್. ಹಾಯ್ ಹಾಯ್ ಮಾ. ಹಾಯ್, ಕಂಗ್ರಾಚುಲೇಷನ್ಸ್ ಟು ಆಲ್. Thank you. ರಿಯಲಿ ಗುಡ್ ಜಾಬ್. ಅದ್ಭುತವಾಗಿ ಕಲಾಕೃತಿಗಳು ಮಾಡಿದ್ದಾರೆ. ಸೊ ಎಸ್ಪೆಷಲಿ 4 ತಿಂಗಳಿಂದ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಅಂಡ್ ಅದಕ್ಕೆ ಚೆನ್ನಾಗಿ ಖರ್ಚು ಮಾಡ್ಕೊಂಡು ನಮ್ಮ ದಿನೇಶ ಒಳ್ಳೆ ಕಾಸಾಗ್ಲಿ. ನೆಕ್ಸ್ಟ್ ಸಿನಿಮಾ ಮಾಡೋಣ. ಓಕೆ ಸರ್, ಈಗ ಇತ್ತೀಚೆಗೆ KD ಸಾಂಗ್ ರಿಲೀಸ್ ಟೈಮಲ್ಲಿ ಕೂಡ ಒಂದು ಮಾತು ಹೇಳಿದ್ರಿ, ನಮ್ಮ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿನ ಕೊರತೆ ಕಮ್ಮಿ ಇದೆ, ನಮ್ಮಲ್ಲೇ ಕಾಲು ಎಳೆಯುವಂಥದ್ದು ಒಂದಿಷ್ಟು ಇದೆ ಅನ್ನುವಂಥದ್ದನ್ನು. ಸೊ ಈಗ ಇನ್ನೊಂದಿಷ್ಟು ಬಹಿರಂಗ ಆಗ್ತಾ ಇದೆ. ನೇರವಾಗಿ ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಯಾ ಹೇಗೆ? ನಾನು ಅದು ಸ್ಟಾರ್ ವಾರ್ ಅಂತ ಬರಲ್ಲ. ಯಾಕಂದ್ರೆ ನಮ್ಮಲ್ಲಿ ಸ್ಟಾರ್ ವಾರ್ಗಳು ಮಾಡ್ಕೊಂಡು ಕುತ್ಕೊಂಡ್ರೆ ಸಿನಿಮಾಗಳು ನೋಡೋರು ಯಾರು ಇದಿಲ್ಲ. ಸೊ ನಮ್ಮ ಕನ್ನಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಯಾವಾಗ್ಲೂ ನನ್ನ ಅಪ್ಪಾಜಿಯವ್ರ ಕಾಲದಿಂದನೂ ಸಾರ್ಕಾ ಹೋಗ್ತೀವಿ, ಇವಾಗ್ಲೂ ಅದೇನೆ ಇದೆ. ಬಟ್ ಇಲ್ಲಿ ಪೈರಿಸಿ ಅಂತ ಬಂದಾಗ ನನಗೆ ಬೆಳಿಗ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ ಒಂದು ಹುಡುಗ. ಅದರಲ್ಲಿ ಆಲ್ರೆಡಿ 4 ಸಿನಿಮಾ ಪೈರಿಸಿ ಅಂದ್ರೆ ಆಲ್ರೆಡಿ ಅದರಲ್ಲಿ ಡೆವಿಲ್ ಇಟ್ಟಿದ್ದಾರೆ, ಸೊ ಮಾರ್ಕ್ ಇಟ್ಟಿದ್ದಾರೆ, ಸೊ 45 ಇಟ್ಟಿದ್ದಾರೆ. ಸೊ ಅದರಲ್ಲಿ ಅಷ್ಟು 4 ಸಿನಿಮಾದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ, ಸರ್ ಅಣ್ಣ ಇದ್ರ ಬಗ್ಗೆ ದಯವಿಟ್ಟು ಇದನ್ನ ತಗೊಳ್ಳಿ ಅಂತ. ಹಾಗಿದ್ರೆ ಡೆವಿಲ್ ಯಾಕೆ ಇಡಬೇಕಾಗಿತ್ತು? ಈಗ ಡೆವಿಲ್ ಹಳೆ ಸಿನಿಮಾ ಅಂತಂದ್ರೆ ಬಿಫೋರ್ 2 ವೀಕ್ಸ್ 3 ವೀಕ್ಸ್ ಬ್ಯಾಕ್ ಬಂದಿರೋ ಸಿನಿಮಾ. ಆಲ್ರೆಡಿ ಮಾರ್ಕ್ನ ಇಟ್ಟಿದ್ದಾರೆ, ಮಾರ್ಕ್ ಇನ್ನೂ ರಿಲೀಸ್ ಆಗಿಲ್ಲ, ಸೊ 45 ರಿಲೀಸ್ ಆಗಿಲ್ಲ. ಸೊ ಅದಕ್ಕೆ ದಯವಿಟ್ಟು ನಮ್ಮಲ್ಲೇ ಹೊಡೆದಾಡ್ಕೊಂಡು ನಾವು ಸಾಕಿಂತ ನಮ್ಮ ಹುಡುಗರುಗಳು ನಾವು ಹೇಳ್ತೀವಿ ಫ್ಯಾನ್ಸ್ಗಳು ಅಂತ ಏನಿದ್ದೀರಾ, ಏನಂದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್ ಆಗಲಿ, ಬೇರೆ ಉಪ್ಪಿ ಸರ್ ಫ್ಯಾನ್ಸ್ ಆಗಲಿ, ಯಾರೇ ಅಂದ್ರೆ ಕನ್ನಡ. ನಿನ್ನೆ ಸುದೀಪ್ ಸರ್ ಒಂದು ಒಳ್ಳೆ ಅದ್ಭುತವಾಗಿ ಮಾತಾಡಿದ್ರು. ಸಿನಿಮಾ ಬಂದ್ಬಿಟ್ಟು ಒಂದು ದಿನ ಫ್ಯಾನ್ಸ್ ಬರ್ಬೋದು, 2ನೇ ದಿನ ಬರ್ಬೇಕಾದ್ರೆ ಫ್ಯಾಮಿಲೀಸ್ಗಳು ಬರ್ಬೇಕು, ಸಿನಿಮಾ ನೋಡ್ಬೇಕು. ಫ್ಯಾನ್ಸ್ ಅಂತಂದ್ರೆ ಈ ಏನು ಫ್ಯಾನ್ಸ್ ಓಪನಿಂಗ್ ಬರ್ತಾರೆ ಅವರೇ ಸೆಕ್ಯೂರ್ ಆಗಿ ನಿಂತ್ಕೋಬೇಕು. ಅಂದ್ರೆ ಯಾರೇ ಏನೇ ಮಾಡಿದ್ರು ಅವರೇ ಡಿಲೀಟ್ ಮಾಡ್ಬೇಕು, ಅವ್ರು ಮಾಡಬಾರ್ದು, ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಅಂತ. ಸೊ ಅದ್ರ ಬೆಳವಣಿಗೆ ಚೆನ್ನಾಗಿದ್ರೆ, ಅದ್ರ ಬೆಳವಣಿಗೆ ಇದ್ರೆ ಓಕೆ. ಯಾರೋ ಒಬ್ಬ ಮಾಡ್ತಾನೆ ಅಂದ್ರೆ, ಯಾರೋ ಒಬ್ಬ ಒಂದು ವಿಡಿಯೋ ಮಾಡ್ಬಿಟ್ಟು ಒಳಗಡೆ ಹಾಕ್ಬಿಡ್ತಾರೆ, ಅದನ್ನ ತಗೊಂಡೋಗಿ 100 ಜನ ವೈರಲ್ ಮಾಡ್ತಾರೆ. ಆ 100 ಜನ ವೈರಲ್ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಸೊ ಅದ್ರ ಬದಲು ಯುದ್ಧ ಸಾರದ್ ಏನಕ್ಕೆ ಅಂದ್ರೆ ಸುದೀಪ್ ಸರ್ ಹೇಳಿದ್ದು ಯುದ್ಧ ಸಾರಿದ್ದು ಓನ್ಲಿ ಪೈರಸಿ ವಿರುದ್ಧ. ಯಾಕಂದ್ರೆ ನನಗೆ ನೀವು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ನನಗೆ ಮೇಡಮ್ಮು ಮತ್ತೆ ದರ್ಶನ್ ಅವರು ಮತ್ತೆ ಸುದೀಪ್ ಅವರು ಎಲ್ಲ ಫ್ರೆಂಡು. ಸೊ ನನಗೆ ತುಂಬಾ ತೀರಾ ಹತ್ರ, ನಾನು ಯಾವಾಗ್ಲೂ ಮೀಟ್ ಮಾಡ್ತಿರ್ತೀನಿ, ಯಾವಾಗ್ಲೂ ಸಿಗ್ತಿರ್ತೀನಿ. ಯಾವತ್ತೂ ಅಷ್ಟೇನೆ ಸುದೀಪ್ ಅವರು ಒಂದು ಮಾತನ್ನ ಇನ್ನೊಬ್ರ ಬಗ್ಗೆ ಕೆಟ್ಟ ಮಾತಾಡಿದ್ದೀನಿ ಇವತ್ತಿನವ್ರಿಗೆ. ಆಮೇಲೆ ನಾನು ದರ್ಶನ್ ಅವ್ರು ಮೀಟ್ ಮಾಡಿದಾಗ ಅಷ್ಟೇ, ಅವ್ರು ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ. ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲ್ಲ, ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸಿನಿಮಾ ಬುದ್ಧಿ ಹಿಂಗ್ ಮಾಡ್ಬೇಕು ಅಂತ ದರ್ಶನ್ ಅವ್ರು ಹೇಳ್ತಾರೆ, ಚಿನ್ನ ಹಿಂಗ್ ಮಾಡ್ಬೇಕು ಚಿನ್ನ ಅಂದ್ಬಿಟ್ಟು ಸುದೀಪ್ ಅವ್ರು ಹೇಳ್ತಾರೆ. ಅದ್ ಬಿಟ್ರೆ ಯಾರೋ ದರ್ಶನ್ ಅವ್ರ ಫ್ಯಾನ್ಸ್ ಆಗ್ಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗ್ಲಿ, ಅಣ್ಣನ್ ಫ್ಯಾನ್ಸ್ ಆಗ್ಲಿ, ಯಾರು ಗಲಾಟೆ ಮಾಡ್ಬೇಕು ಅಂತಾನೆ ಆಗ್ಲಿ ಗಲಾಟೆ ಮಾಡೋರು ಯಾರು ಇಲ್ಲ. ಸುಮ್ಮನೆ ಹತ್ತಿಕ್ಕೆ ಯಾವ್ದೋ ಏನ್ ಹೇಳ್ತಾರಲ್ಲ ಬೆಂಕಿ ಹತ್ತೋ ಕೆಲಸಗಳಿವೆಲ್ಲ. ಸೊ ಎಲ್ಲಾರು ನಮ್ಮ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು. ಆಮೇಲೆ ದರ್ಶನ್ ಕಂಡ್ರೆ ಸುದೀಪ್ ಅವ್ರಿಗೆ ವೆಲ್ ಗುಡ್. ಸುದೀಪ್ ಅವ್ರ ಕಂಡ್ರೆ ದರ್ಶನ್ ಅವರು ತುಂಬಾ ಪ್ರೀತಿ ಮಾಡ್ತಾರೆ, ದರ್ಶನ್ ಕಂಡ್ರೆ ಸುದೀಪ್ ಅವರು ತುಂಬಾ ಪ್ರೀತಿ ಮಾಡ್ತಾರೆ. ಯಾರು ಹೊಟ್ಟೆಗಿಸಿಲ್ಲ. ಏನೋ ಸಂದರ್ಭ ದರ್ಶನ್ ಒಳಗಡೆ ಇದ್ದಾರೆ. ನಾನ್ ಮಾತಾಡೋದಕ್ಕಿಂತ ಹೆಚ್ಚಾಗಿ ದರ್ಶನ್ ಅಕಸ್ಮಾತ್ ಇಲ್ಲೇ ಇದ್ದಿದ್ರೆ ಸೊ ಚೆನ್ನಾಗಿ ಮಾತಾಡಿದ್ರು ಅವರು ಸಿನಿಮಾಗಳ ಬಗ್ಗೆ. ಸೊ ಏನೋ ಹಣೆ ಬರ ಅಂತೀವಲ್ಲ, ನಾವು ನಸೀಬ್ ದೇವರು ಖಂಡಿತ ಬರ್ತಾರೆ. ಬಂದು ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ತೀನಿ. ಅಂಡ್ ಮಾರ್ಕ್ ಅಂಡ್ 45 ಎರಡೂ ಬರ್ತಿದೆ. ಮಾರ್ಕ್ ನಾನು ಮ್ಯಾಕ್ಸಿಮಮ್ ಸಿನಿಮಾ ನೋಡಿದ್ದೀನಿ, ಅದ್ಭುತವಾಗಿದೆ, ಸಾಕಾತ ಮಾಡಿದ್ದಾರೆ. ನಮ್ಮ ಡಾರ್ಲಿಂಗ್ ಅಂತ ಹೇಳ್ತಿಲ್ಲ. ಆಮೇಲೆ 45 ಅಷ್ಟೇ, ಸುಮಾರು ಒಂದೊಂದು ಸ್ವಲ್ಪ ತುಣುಕು ನೋಡಿದ್ದೀನಿ ಸಿನಿಮಾ. ನಾನು ನೋಡಿಲ್ಲ ಫುಲ್ಲು, ಸ್ವಲ್ಪ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 2 ಸಿನಿಮಾ ಅದ್ಭುತವಾಗಿ ಹೋಗ್ಲಿ. 25 ಅಂಡ್ 25th ರಿಲೀಸ್ ಆಗ್ತದೆ, 25ನೇ ಕೊನೆ ಇದರಲ್ಲಿ 2 ಸಿನಿಮಾ ರಿಲೀಸ್ ಆಗ್ತಿದೆ. ಎಂಟೈರ್ ವರ್ಲ್ಡ್ 2 ಸಿನಿಮಾ ರೆಕಾರ್ಡ್ ಮಾಡ್ಲಿ ಅಂತ ಆಶಿಸ್ತಾ, ಯಾರೋ ದಯವಿಟ್ಟು ಪೈರಿಸಿ ಮಾಡ್ಬಿಡಿ. ಪೈರಿಸಿ ಮಾಡಿದ್ರೆ ದಯವಿಟ್ಟು ನಿಮ್ಮ ತಾಯಿಗಳಿಗೆ ನೀವು ಮೋಸ ಮಾಡ್ದಂಗೆ, ಅಂದ್ರೆ ಕನ್ನಡಕ್ಕೆ ಮೋಸ ಮಾಡ್ದಂಗೆ, ನಿಮ್ಮ ಹೀರೋಗಳಿಗೆ ನೀವೇ ಮೋಸ ಮಾಡ್ದಂಗೆ. ಸೊ ನಮ್ಮ ತನನ ಯಾವತ್ತು ಬಿಟ್ಕೊಡ್ಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. KD ಆರ್ಭಟ ಹೆಂಗಿದೆ ಸರ್? KD ಓಕೆ, KD ಕೇಳ್ತಿದ್ದೀರಾ? 26th ಸಾಂಗ್ ಬರ್ತಿದೆ, 12:34 ರಿಲೀಸ್ ಆಗುತ್ತೆ. ಅಂದ್ರೆ 26th ಫ್ಯಾಮಿಲಿ ಸಾಂಗ್ ಬರ್ತಿದೆ. ನಾನು ಆಡಿದ್ದೀನಿ,
ಕನ್ನಡ, ತೆಲುಗು ಸಿಸಿರ ಮಾಡಿದ್ದಾರೆ, ತಮಿಳು ಸಿಸಿರ ಮಾಡಿದ್ದಾರೆ, ಹಿಂದಿ ಜಾವೇದ್ ಅಲಿ ಆಡಿದ್ದಾರೆ, ಮಲಯಾಳಂ ವಿಜಯ್ ಸುಹಾಸ್ ಆಡಿದ್ದಾರೆ, ಅಂಡ್ ಚಂದ್ರಬೋಸು ಮತ್ತೆ ಮದನ್ ಕರ್ಕಿ ತಮಿಳು, ತೆಲುಗು ಚಂದ್ರಬೋಸು ಅಂದ್ರೆ ಇಲ್ಲಿ BS ಮಂಜು ಕನ್ನಡ ಬರೆದಿರೋದು, ಅಂದ್ರೆ ಎಲ್ಲರೂ ಬರೆದಿದ್ದಾರೆ. ತುಂಬಾ ಅದ್ಭುತವಾದ ಒಂದು ಸಾಂಗ್ ಅದು. ಅಂದ್ರೆ ಆ ಸಾಂಗ್ ಕೇಳೋರು ಖಂಡಿತವಾಗ್ಲೂ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಇದು ಪ್ರತಿ ಮನಕ್ಕೆ ನಾಟುವಂತ ರೀಚ್ ಆಗುವಂತ ಸಾಂಗ್. ಯಾಕೆಂದ್ರೆ ಪ್ರತಿಯೊಂದು ಮನೇಲಿ ನಡೆಯುವಂತ ಘಟನೆ. ಇದನ್ನ ಇಟ್ಕೊಂಡು ಸಾಂಗ್ ರೆಡಿ ಮಾಡಿಸಿದೀನಿ. ಸೊ 26ಕ್ಕೆ ಬರ್ತಿದೆ. ಪ್ಲೀಸ್ ನೋಡಿ, ಕೇಳಿ. ಅಂಡ್ ಡೇಟ್ ನ ಅನೌನ್ಸ್ ಮಾಡ್ತೀನಿ, ರಿಲೀಸ್ ಡೇಟು ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ಸಾಂಗ್ ಅಲ್ಲೇ ಅನೌನ್ಸ್ ಮಾಡ್ತಾ ಇದ್ದೀನಿ ರಿಲೀಸ್ ಡೇಟ್. ಸರ್, ಹೊಸ ವರ್ಷ ಬರ್ತಾ ಇದೆ, ರೆಸಲ್ಯೂಷನ್. ಸೊ ಒಂದು ಬೇರೆ ಸಿನಿಮಾಗಳು ಬರಬೇಕು ಅನ್ನೋ ಕನಸಿರುತ್ತೆ ನಿಮಗೂ? ಬರ್ಲಿ, ಅವರು ಬರ್ತಾವ್ರೆ, ನಾವು ಬರ್ತಾ ಇದ್ದೀವಿ. ಒಳ್ಳೇದಾಗ್ಲಿ ಅಂತ ಎಲ್ಲ ಯೂಸ್ ಕೈಗೆ ನೋಡೋ. ನಮ್ಮ ಸಂಚಿತ್ ಸಿನಿಮಾ ಇದೆ, ಸೊ ಒಂದು ಸಿನಿಮಾ ಬರ್ತಿದೆ, ಮ್ಯಾಂಗೋ ಪಚ್ಚ ಬರ್ತಿದೆ ಅಂಡ್ ಜನವರಿಗೆ. ಅಂಡ್ ಅದು ನನ್ನ ಕಾಂಪಿಟೇಷನ್ ಬರ್ತೀನಿ ಇಂದ, ಬರ್ಲಿ ನೋಡ್ಕೊಂತೀನಿ ಅವ್ನ ಕೈ. ಸೊ ಎನಿವೆ ಆ ಒಂದು ಬರ್ತಿದೆ. ಆಮೇಲೆ ಹೊಸ ಹುಡುಗರು ಇಂಡಸ್ಟ್ರಿಗೆ ಬರ್ತಿದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲಾ ನಮ್ಮ ಚಿತ್ರರಂಗದ ಹೀರೋಗಳು ಏನಿದ್ದಾರೆ, ಎಲ್ಲಾ ಹೀರೋಗಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೊಸಬ್ರು ಬರ್ಲಿ ಅಂತ. ಏನಕ್ಕೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಹೀರೋಗಳು ಮಾತ್ರ ಇದ್ದೀವಿ ನಾವು. ಕೆಲವು ಹೀರೋಗಳು ತೆಲುಗಲ್ಲಿ ತಗೊಳ್ಳಿ ಒಂದು 15 ಜನ ಇದ್ದಾರೆ, ತಮಿಳ ತಗೊಳ್ಳಿ ಒಂದು 15 ಜನ ಇದ್ದಾರೆ. ಸೊ ನಿರ್ಮಾಪಕರು ಬಂಡವಾಳ ಹುಡ್ತಾರೆ, ಸೊ ಸಿನಿಮಾಗಳು ಹೋಗ್ತಿವೆ. ನಮ್ಮಲ್ಲಿ ಸಿನಿಮಾಗಳು ವರ್ಲ್ಡ್ ರೆಕಾರ್ಡ್ ಆಗ್ತಿವೆ ಸಿನಿಮಾಗಳು, ಯಾವ್ದಕ್ಕೇನು ಕಮ್ಮಿ ಇಲ್ಲ. ಬಟ್ ಇಲ್ಲೂ ಹೊಸ ಹುಡುಗರು ಬರ್ಲಿ, ಅದಕ್ಕೆ ಪ್ರೋತ್ಸಾಹ ಮಾಡಿ. ಆಮೇಲೆ ನೀವೆಲ್ಲ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾ ಇದೀನಿ ಅಷ್ಟೇ, ಇನ್ನೇನಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡಿ, ಯಾಕಂದ್ರೆ ಮಾಡ್ತಾನೆ ಇರ್ತೀರಿ, ಏನ್ ಕೇಳಂಗಿಲ್ಲ. ನಾನೇನ್ ಹೇಳಿದ ತಕ್ಷಣ ನೀವೇನ್ ಮಾಡ್ಬೇಕು ಅಂತೇನಿಲ್ಲ. ಸೊ ಮಾಡ್ತೀರಾ, ಮಾಡಿ. ಅಲ್ಲ ಮಾಡ್ತಾರೆ, ಮಾಡ್ದೆ ಏನ್ ಮಾಡ್ತಾರೆ. ಹುಡುಗರುಗಳು ಸಿನಿಮಾಗಳು ಇದ್ದಾವೆ, ನಿಮಗೆ ಎಲ್ಲಿ ಜಾಗ ಇದೆ ಅಂತ ಬರೋದಕ್ಕೆ ಕೇಳಿಗೆ? ನನಗೀಗ ಸಾಂಗಲ್ಲಿ 26ಕ್ಕೆ ಅನೌನ್ಸ್ ಮಾಡ್ತೀನಿ ಮಗನೇ. ಯಾವ್ದೋ ಒಂದ್ ಜಾಗ ಮಾಡ್ಕೊಂತೀನಿ ಕಣ, ಹುಡುಗರ ನಡುವೆ ನಾನು ಒಂದ್ ಜಾಗ, ಸಣ್ಣ ಪುಟ್ಟ ಜಾಗ ಮಾಡ್ಕೊಳ್ತೀನಿ ಅಲ್ವಾ? ಅಲ್ಲಲ್ಲ, ಇಂಡಸ್ಟ್ರಿಗೆ ಅಲ್ಲ, ನೀವೇ ನನ್ನ ಕರೆದು ಈ ರೇಂಜ್ ನಿಲ್ಸಿ ಇಂಡಸ್ಟ್ರಿ ಒಂಚೂರು ಜಾಗ ಮಾಡ್ಕೊಳ್ಳೋ ಅಂತ ಕೊಟ್ಟಿದ್ರ ಅಂದ್ರೆ ರಿಲೀಸ್ ಮಾಡಕ್ ಜಾಗ ಮಾಡ್ಕೊಂಡ್ ಬರಲ್ವೇ? ಬರ್ತೀನಿ ಮಗನೇ. ಸರಿ ಸರ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಮಚ್.